16 ಸೇನಾ ಪೋಸ್ಟ್ಗಳನ್ನು ಉಡೀಸ್ ಮಾಡಿದಂತ ದೃಶ್ಯ ಅದು. ರಾಜತಾಂತ್ರಿಕವಾದಂತ ಗೆಲುವಾಗಿದೆ ಭಾರತಕ್ಕೆ. ಬಿಎಸ್ಎಫ್ ಯೋಧ ಪಿಕೆ ಶಾ ರಿಲೀಸ್ ಆಗಿದ್ದಾರೆ. ಶಿಷ್ಟಾಚಾರದ ಪ್ರಕಾರ ಯೋಧ ಭಾರತಕ್ಕೆ ವಾಪಸ್ ಬಂದಿದ್ದಾರೆ. 23ನೇ ತಾರೀಕು ಏಪ್ರಿಲ್ 23ರಿಂದ ಪಾಕಿಸ್ತಾನದ ವಶದಲ್ಲಿದ್ದಂತ ಪಿಕೆ ಶಾ ಎಲ್ಒಸಿ ದಾಟಿ ಪಾಕಿಸ್ತಾನವನ್ನು ಪ್ರವೇಶ ಮಾಡಿಬಿಟ್ಟಿದ್ರು. 20 ದಿನ ಅವರು ಪಾಕಿಸ್ತಾನದ ವಶದಲ್ಲಿದ್ರು. ನೋಡಿ, ಒಂದು ಕಡೆ ಭಾರತ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ಮಾಡಿದೆ. ಕೇವಲ ಏರ್ಬೇಸ್ ಗಳನ್ನ ಮಾತ್ರ ಉಡೀಸ್ ಮಾಡಿತ್ತು, ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಉಡೀಸ್ ಮಾಡಿತ್ತು ಅಂತ ಅಂದ್ಕೊಂಡಿದ್ವಿ. ಟೆರರಿಸ್ಟ್ಗಳ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಕೂಡ ಉಡೀಸ್ ಮಾಡಿತ್ತು ಅಂತ ಅಂದ್ಕೊಂಡಿದ್ವಿ. ಈಗ ಸಿಕ್ಕಿರುವ ಮಾಹಿತಿ ಪ್ರಕಾರ ವಿತ್ ವಿಡಿಯೋ ಪಾಕಿಸ್ತಾನದ 16 ಪೋಸ್ಟ್ ಗಳನ್ನ, ಗಡಿ ಭಾಗದಲ್ಲಿ ಇದ್ದಂತ ಪೋಸ್ಟ್ ಗಳನ್ನ ಉಡೀಸ್ ಮಾಡಿದೆ ಭಾರತ. ನೋಡಿ, ಒಂದು ಕಡೆ ತಿರಂಗ ಯಾತ್ರೆ ನಡೀತಾ ಇದೆ, ಮತ್ತೊಂದು ಕಡೆ ಸಿಸಿಎಸ್ ಮೀಟಿಂಗ್ ನಡೀತಾ ಇದೆ, ಇನ್ನೊಂದು ಭಾಗದಲ್ಲಿ ಗಡಿ ಭಾಗದಲ್ಲಿ ಶಾಂತಿಯನ್ನ ಕಾಪಾಡಿಕೊಳ್ಳುವಂತ ಎಲ್ಲಾ ಕೆಲಸಗಳು ಕೂಡ ಆಗ್ತಾ ಇದೆ. ಜೊತೆಗೆ ಅಷ್ಟೇ ಭದ್ರತೆಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಇನ್ನು ಅನುಮಾನಾಸ್ಪದ ವಸ್ತುಗಳು ಕೂಡ ಪತ್ತೆಯಾಗಿತ್ತು, ಅದನ್ನ ನಿಷ್ಕ್ರಿಯಗೊಳಿಸುವಂತ ಕೆಲಸಗಳು ಕೂಡ ಆಗಿದೆ. ಅದರ ದೃಶ್ಯವನ್ನ ಕೂಡ ಗಮನಿಸಿದ್ವಿ. ಮತ್ತೊಂದು ಕಡೆ ಈಗ ಬಿಎಸ್ಎಫ್ ಯೋಧ 20 ದಿನಗಳಿಂದ ಪಾಕಿಸ್ತಾನದ ಸೇನೆಯ ವಶದಲ್ಲಿದ್ರು. 20 ದಿನದಿಂದ ಈಗ ಅವರನ್ನ ಬಿಟ್ಟು ಕಳಿಸಿಕೊಡಲಾಗಿದೆ. ಅಂದ್ರೆ ಪಾಕಿಸ್ತಾನ ಗೊತ್ತು, ಪಾಕಿಸ್ತಾನಕ್ಕೆ ಭಾರತವನ್ನ ಕೆಣಕಿದ್ರೆ ಸುಮ್ಮನೆ ಇರೋದಿಲ್ಲ ಅಂತೇಳಿ. ಈ ಹಿಂದೆ ಇದ್ದಿದ್ದು ಬೇರೆ, ಈಗ ಇರುವಂತ ಭಾರತವೇ ಬೇರೆ. ಅಮೆರಿಕ ಮಧ್ಯಪ್ರವೇಶ ಮಾಡಿದೆ ಅಂತೇಳಿ ಸೀಸ್ ಫೈರ್ ಒಪ್ಕೊಂಡಿದೆ. ಅಟಾರಿ ಬಾರ್ಡರ್ನ ಲೈವ್ ದೃಶ್ಯಾವಳಿ ನೀವೀಗ ಗಮನಿಸ್ತಾ ಇದ್ದೀರಿ. ಲೈವ್ ದೃಶ್ಯಾವಳಿ. ನೋಡಿ, ಈಗ ಅಟಾರಿ ಬಾರ್ಡರ್ನ ಲೈವ್ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಿ. ಅಮೃತ್ಸರದ ಬಳಿ ಇರುವಂತಹ ಅಟಾರಿ ಬಾರ್ಡರ್ ನೋಡಿ, ಅಲ್ಲಿಂದ ಕೇವಲ 23 ಕಿಲೋಮೀಟರ್ ಲಾಹೋರ್ಗೆ ನೀವು ನೋಡ್ತಾ ಇದ್ದೀರಿ. ಲೈವ್ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಿ. ಪಾಕಿಸ್ತಾನದ ವಶದಲ್ಲಿದ್ದಂತಹ ಬಿಎಸ್ಎಫ್ ಜವಾನ್ ಪಿಕೆ ಶಾ ಅವರ ಪತ್ನಿ ರಜನಿ ಶಾ ಅವರು 28ನೇ ತಾರೀಕಿನವರು ಮಾತಾಡಿದ್ರು. ಆ ಬಿಎಸ್ಎಫ್ ಶಿಬಿರವನ್ನು ತಲುಪಿದ್ರು. 3 ಸಭೆಗಳು ಕೂಡ ನಡೆದಿತ್ತು. ಅವರನ್ನ ವಾಪಸ್ ಭಾರತಕ್ಕೆ ಬಿಡುಗಡೆ ಮಾಡಬೇಕು ಅಂತ ಹೇಳಿ 16 ಸೇನಾ ಪೋಸ್ಟ್ಗಳನ್ನು ಉಡೀಸ್ ಮಾಡಿದಂತ ದೃಶ್ಯ ಅದು. ರಾಜತಾಂತ್ರಿಕವಾದಂತ ಗೆಲುವಾಗಿದೆ ಭಾರತಕ್ಕೆ. ಬಿಎಸ್ಎಫ್ ಯೋಧ ಪಿಕೆ ಶಾ ರಿಲೀಸ್ ಆಗಿದ್ದಾರೆ. ಶಿಷ್ಟಾಚಾರದ ಪ್ರಕಾರ ಯೋಧ ಭಾರತಕ್ಕೆ ವಾಪಸ್ ಬಂದಿದ್ದಾರೆ. 23ನೇ ತಾರೀಕು ಏಪ್ರಿಲ್ 23ರಿಂದ ಪಾಕಿಸ್ತಾನದ ವಶದಲ್ಲಿದ್ದಂತ ಪಿಕೆ ಶಾ ಎಲ್ಒಸಿ ದಾಟಿ ಪಾಕಿಸ್ತಾನವನ್ನು ಪ್ರವೇಶ ಮಾಡಿಬಿಟ್ಟಿದ್ರು. 20 ದಿನ ಅವರು ಪಾಕಿಸ್ತಾನದ ವಶದಲ್ಲಿದ್ದರು. ನೋಡಿ, ಒಂದು ಕಡೆ ಭಾರತ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ಮಾಡಿದೆ. ಕೇವಲ ಏರ್ಬೇಸ್ ಗಳನ್ನ ಮಾತ್ರ ಉಡೀಸ್ ಮಾಡಿತ್ತು, ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಉಡೀಸ್ ಮಾಡಿತ್ತು ಅಂತ ಅಂದ್ಕೊಂಡಿದ್ವಿ. ಟೆರರಿಸ್ಟ್ಗಳ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಕೂಡ
ಉಡೀಸ್ ಮಾಡಿತ್ತು ಅಂತ ಅನ್ಕೊಂಡಿದ್ವಿ. ಈಗ ಸಿಕ್ಕಿರುವ ಮಾಹಿತಿ ಪ್ರಕಾರ ವಿತ್ ವಿಡಿಯೋ ಪಾಕಿಸ್ತಾನದ 16 ಪೋಸ್ಟ್ಗಳನ್ನ, ಗಡಿ ಭಾಗದಲ್ಲಿ ಇದ್ದಂತ ಪೋಸ್ಟ್ಗಳನ್ನ ಉಡೀಸ್ ಮಾಡಿದೆ ಭಾರತ. ಒಂದು ಕಡೆ ತಿರಂಗ ಯಾತ್ರೆ ನಡೀತಾ ಇದೆ, ಮತ್ತೊಂದು ಕಡೆ ಸಿಸಿಎಸ್ ಮೀಟಿಂಗ್ ನಡೀತಾ ಇದೆ. ಇನ್ನೊಂದು ಭಾಗದಲ್ಲಿ ಗಡಿ ಭಾಗದಲ್ಲಿ ಶಾಂತಿಯನ್ನ ಕಾಪಾಡಿಕೊಳ್ಳುವಂತ ಎಲ್ಲಾ ಕೆಲಸಗಳು ಕೂಡ ಆಗ್ತಾ ಇದೆ. ಜೊತೆಗೆ ಅಷ್ಟೇ ಭದ್ರತೆಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಇನ್ನು ಅನುಮಾನಾಸ್ಪದ ವಸ್ತುಗಳು ಕೂಡ ಪತ್ತೆಯಾಗಿತ್ತು, ಅದನ್ನ ನಿಷ್ಕ್ರಿಯಗೊಳಿಸುವಂತ ಕೆಲಸಗಳು ಕೂಡ ಆಗಿದೆ. ಅದರ ದೃಶ್ಯವನ್ನ ಕೂಡ ಗಮನಿಸಿದ್ವಿ. ಮತ್ತೊಂದು ಕಡೆ ಈಗ ಬಿಎಸ್ಎಫ್ ಯೋಧ 20 ದಿನಗಳಿಂದ ಪಾಕಿಸ್ತಾನದ ಸೇನೆಯ ವಶದಲ್ಲಿದ್ರು. 20 ದಿನದಿಂದ ಈಗ ಅವರನ್ನ ಬಿಟ್ಟು ಕಳಿಸಿಕೊಡಲಾಗಿದೆ. ಅಂದ್ರೆ ಪಾಕಿಸ್ತಾನ ಗೊತ್ತು, ಪಾಕಿಸ್ತಾನಕ್ಕೆ ಭಾರತವನ್ನ ಕೆಣಕಿದ್ರೆ ಸುಮ್ಮನೆ ಇರೋದಿಲ್ಲ ಅಂತೇಳಿ. ಈ ಹಿಂದೆ ಇದ್ದಿದ್ದು ಬೇರೆ, ಈಗ ಇರುವಂತ ಭಾರತವೇ ಬೇರೆ. ಅಮೆರಿಕ ಮಧ್ಯಪ್ರವೇಶ ಮಾಡಿದೆ ಅಂತೇಳಿ ಸೀಸ್ ಫೈರ್ ಒಪ್ಕೊಂಡಿದೆ. ಅಟಾರಿ ಬರ್ಡ್ನ ಲೈವ್ ದೃಶ್ಯಾವಳಿ ನೀವೀಗ ಗಮನಿಸ್ತಾ ಇದ್ದೀರಿ. ಲೈವ್ ದೃಶ್ಯಾವಳಿ. ನೋಡಿ, ಈಗ ಅಟಾರಿ ಬಾರ್ಡರ್ನ ಲೈವ್ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಿ. ಅಮೃತ್ಸರದ ಬಳಿ ಇರುವಂತಹ ಅಟಾರಿ ಬಾರ್ಡರ್ ನೋಡಿ, ಅಲ್ಲಿಂದ ಕೇವಲ 23 ಕಿಲೋಮೀಟರ್ ಲಾಹೋರ್ಗೆ ನೀವು ನೋಡ್ತಾ ಇದ್ದೀರಿ. ಲೈವ್ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಿ. ಪಾಕಿಸ್ತಾನದ ವಶದಲ್ಲಿದ್ದಂತಹ ಬಿಎಸ್ಎಫ್ ಜವಾನ್ ಪಿಕೆ ಶಾ ಅವರ ಪತ್ನಿ ರಜನಿ ಶಾ ಅವರು 28ನೇ ತಾರೀಕಿನವರು ಮಾತಾಡಿದ್ರು. ಆ ಬಿಎಸ್ಎಫ್ ಶಿಬಿರವನ್ನ ತಲುಪಿದ್ರು. 3 ಸಭೆಗಳು ಕೂಡ ನಡೆದಿತ್ತು. ಅವರನ್ನ ವಾಪಸ್ ಭಾರತಕ್ಕೆ ಬಿಡುಗಡೆ ಮಾಡಬೇಕು ಅಂತ ಹೇಳಿ 16 ಸೇನಾ ಪೋಸ್ಟ್ಗಳನ್ನು ಉಡೀಸ್ ಮಾಡಿದಂತ ದೃಶ್ಯ. ರಾಜತಾಂತ್ರಿಕವಾದಂತ ಗೆಲುವಾಗಿದೆ ಭಾರತಕ್ಕೆ. ಬಿಎಸ್ಎಫ್ ಯೋಧ ಪಿಕೆ ಶಾ ರಿಲೀಸ್ ಆಗಿದ್ದಾರೆ. ಶಿಷ್ಟಾಚಾರದ ಪ್ರಕಾರ ಯೋಧ ಭಾರತಕ್ಕೆ ವಾಪಸ್ ಬಂದಿದ್ದಾರೆ. 23ನೇ ತಾರೀಕು ಏಪ್ರಿಲ್ 23ರಿಂದ ಪಾಕಿಸ್ತಾನದ ವಶದಲ್ಲಿದ್ದಂತ ಪಿಕೆ ಶಾ ಎಲ್ಒಸಿ ದಾಟಿ ಪಾಕಿಸ್ತಾನವನ್ನು ಪ್ರವೇಶ ಮಾಡಿಬಿಟ್ಟಿದ್ರು. 20 ದಿನ ಅವರು ಪಾಕಿಸ್ತಾನದ ವಶದಲ್ಲಿದ್ದರು. ನೋಡಿ, ಒಂದು ಕಡೆ ಭಾರತ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ಮಾಡಿದೆ. ಕೇವಲ ಏರ್ ಬೇಸ್ಗಳನ್ನ ಮಾತ್ರ ಉಡೀಸ್ ಮಾಡಿತ್ತು, ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಉಡೀಸ್ ಮಾಡಿತ್ತು ಅಂತ ಅನ್ಕೊಂಡಿದ್ವಿ. ಟೆರರಿಸ್ಟ್ಗಳ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಕೂಡ ಉಡೀಸ್ ಮಾಡಿತ್ತು ಅಂತ ಅನ್ಕೊಂಡಿದ್ವಿ. ಈಗ ಸಿಕ್ಕಿರುವ ಮಾಹಿತಿ ಪ್ರಕಾರ